ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಮಹಾಸಭಾ ನೇತೃತ್ವದಲ್ಲಿ ಬ್ರಾಹ್ಮಣ ಸಮುದಾಯದ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶೋಭಾ ಕರಂದ್ಲಾಜೆ, ಸಮುದಾಯದ ಶಾಸಕರು, ಮುಖಂಡರು ಸೇರಿ ಸಮುದಾಯದ ಪ್ರಮುಖ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಬ್ರಾಹ್ಮಣ ಸಮಾಜ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಿಯೂ ಸನಾತನ ಧರ್ಮದ ಉಳಿವಿಗೆ ಶ್ರಮಿಸ್ತಾ ಇದೆ. ಕೇವಲ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣ ಅಲ್ಲ, ಭಗವಂತನ ಅನ್ವೇಷಣೆಗೆ ಮಾಡಿದಂಥವರು ಬ್ರಾಹ್ಮಣ ಆಗ್ತಾರೆ. ಸಾಮಾಜಿಕ ವ್ಯವಸ್ಥೆ ಬದಲಾದ ಸಂದರ್ಭದಲ್ಲಿ ಆಚರಣೆ ಬಿಡಲಾರದೆ, ಇತಿಹಾಸವನ್ನು ಮರೆಯಲಾರದೆ ಹಿಂದೂ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ ಅಂತ ಬ್ರಾಹ್ಮಣ ಮಹಾಸಮ್ಮೇಳನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮರೆಯಲಾಗದ ಇದೇ ಸಂದರ್ಭದಲ್ಲಿ ಸ್ವಾಮಿ ಶಿವಪ್ರಕಾಶಾನಂದ ಸರಸ್ವತಿ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮ್ಮೇಳನದ ಈ ಸ್ವರ್ಣ ಸಂಭ್ರಮದಲ್ಲಿ ಇಡೀ ರಾಜ್ಯಾದ್ಯಂತದಿಂದ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಬಂಧುಗಳು ಬಂದು ಅತ್ಯಂತ ಸಂತೋಷದಿಂದ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ, ನಮ್ಮ ಕಾರ್ಯಕ್ರಮ ಲೇಟ್ ಆಗಿದೆ, ನಮ್ಮದು 11:30 ಅಂತಿತ್ತು, ಆದರೆ ಸ್ವಾಮಿಗಳವರ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ನನಗೆ ಬಹಳ ಸಂತೋಷವನ್ನು ತಂದಿದೆ. ನಾನು ಶ್ರೀಮಾನ್ ಅಶೋಕ್ ಹಾರ್ನಹಳ್ಳಿ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಬ್ರಾಹ್ಮಣ ಸಮಾಜ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿಯೂ ಸಹಿತ ಒಟ್ಟಾರೆ ಸನಾತನ ಧರ್ಮದಲ್ಲಿ ಇರ್ಬೋದು ಅಥವಾ ನಮ್ಮ ನಾಡಿನ ಸಮಸ್ಯೆಗಳು ಬಂದಾಗ, ಸನಾತನ ಧರ್ಮದ ಮೇಲೆ ಆಕ್ರಮಣ ಆದಾಗ ಗಟ್ಟಿಯಾಗಿ ಎದುರಿಸುವಂಥ ಒಂದು ಸಮಾಜ ನಮ್ಮ. ಇದರ ಹಿಂದೆ ಇರುವಂಥ ಉದ್ದೇಶ, ಬ್ರಾಹ್ಮಣ ಅನ್ನೋದು ಒಂದು ಕೇವಲವಾದಂಥ ಇದರಲ್ಲಿ ಹುಟ್ಟಿದ್ದಾನೆ ಅನ್ನುವ ಕಾರಣಕ್ಕಾಗಿ ಬ್ರಾಹ್ಮಣ ಆಗೋದಿಲ್ಲ. ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ. ಬ್ರಾಹ್ಮಣ ಸಮುದಾಯವನ್ನ ಹೊರತುಪಡಿಸಿ ಭಾರತದ ಸಂಸ್ಕೃತಿಯನ್ನ, ಭಾರತದ ಪರಂಪರೆಯನ್ನ ನಾವು ಕಲ್ಪಿಸೋದಕ್ಕೂ ಕೂಡ ಅಸಾಧ್ಯ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ. ಸನಾತನ ಧರ್ಮವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯದ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಬ್ರಾಹ್ಮಣ ಸಮಾಜದಿಂದ ಆಗ್ತಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಭಾರತವಾಗಿ ಉಳಿದಿದೆ ಅಂತ ಹೇಳಿದ್ರೆ, ಇವತ್ತು ಈ ಪುಣ್ಯ ಭೂಮಿಯ ಮೇಲೆ ಆಚಾರ್ಯತ್ರಯರು ಅವತರಿಸಿ ಬಂದು ಮನುಕುಲದ ಕಣ್ಣನ್ನ ತೆರೆಸಿ ಸನಾತನ ಧರ್ಮದ ಮಹಿಮೆಯನ್ನ ತಿಳಿಸಿ ಭಾರತವನ್ನ ಉಳಿಸಿ ಹೋಗಿದ್ದಾರೆ. ಆಧ್ಯಾತ್ಮದ ಬೆಳಕನ್ನ ಪ್ರಜ್ವಲಿಸಿ ಹೋಗಿದ್ದಾರೆ ಅನ್ನೋದನ್ನ ನಾವ್ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ಆಚಾರ್ಯತ್ರಯರು ಓಡಾಡಿದಂತ ಈ ಒಂದು ಪುಣ್ಯದ ನೆಲದ ಮೇಲೆ ನಾವು ಕೂಡ